ಚೀನಾದ ಮಹಾಗೋಡೆಯ ಮರೆತು ಹೋದ ಸಹೋದರ. 4000 ಕಿಲೋಮೀಟರ್ ಉದ್ದದ ಹೊಸ ಗೋಡೆಯ ರಹಸ್ಯ. ಪ್ರಪಂಚದ ಅತಿ ದೊಡ್ಡ ಮತ್ತು ಅತಿ ಪ್ರಸಿದ್ಧ ಸ್ಮಾರಕ ಯಾವುದು ಅಂದ್ರೆ ಸಿಂಪಲ್ ಉತ್ತರ ಚೀನಾದ ಮಹಾಗೋಡೆ, ಗ್ರೇಟ್ ವಾಲ್ ಆಫ್ ಚೈನಾ. ಇಡೀ ಪ್ರಪಂಚಕ್ಕೆ ಗೊತ್ತಿದು. ಬಟ್ ಅದಕ್ಕೊಂದು ಪುಟ್ಟ ಅವಳಿ ಗೋಡೆ ಇದೆ ಅನ್ನೋದು 99.9999% ಜನಕ್ಕೆ ಖಂಡಿತ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಮಹಾಗೋಡೆ 99.9999% ಅದೃಶ್ಯವಾಗಿ ಹೋಗಿದೆ. ಇದೊಂದು ರೋಚಕ ಕಥೆ. ಇದರ ಉದ್ದ ಸುಮಾರು 4000 ಕಿಲೋಮೀಟರ್. ಚೀನಾದ ಮಹಾಗೋಡೆ ಉದ್ದ ಸುಮಾರು 21,196 ಕಿಲೋಮೀಟರ್. ಅದಕ್ಕೆ ಹೋಲಿಸಿದ್ರೆ ಇದು ಸಣ್ಣದೇ. ಆದ್ರೆ 4000 ಕಿಲೋಮೀಟರ್ ಅನ್ನೋದು ದಂಗು ಬಡಿಸುವಂತಹ ಉದ್ದವೇ. ಮಧ್ಯಕಾಲೀನ ಗೋಡೆ ವ್ಯವಸ್ಥೆ ಅಥವಾ ಮಿಡಿವಲ್ ವಾಲ್ ಸಿಸ್ಟಮ್ ಅನ್ನೋ ಇದನ್ನ ಈಗಷ್ಟೇ ಪುರಾತತ್ವಶಾಸ್ತ್ರದ ಸೈಂಟಿಸ್ಟ್ಗಳು ಉತ್ಖನನ ಮಾಡಿ ಕಂಡ್ಕೋತಾ ಇದ್ದಾರೆ. ಇದು ಮಂಗೋಲಿಯಾ, ಚೀನಾ ಮತ್ತು ರಷ್ಯಾ ದೇಶಗಳ ಮೂಲಕ ಹಾದು ಹೋಗೋ ಗೋಡೆ. ಈ ಗೋಡೆ ಬಗ್ಗೆ ಅಂತಾರಾಷ್ಟ್ರೀಯ ಸಂಶೋಧನಾ ತಂಡವೊಂದು ಆಳವಾದ ಅಧ್ಯಯನ ನಡೆಸಿದೆ. ಆಗ ಅವರು ಗಮನಿಸಿರೋ ಇದರ ಒಂದು ಪ್ರಮುಖ ಭಾಗ ಮಂಗೋಲಿಯನ್ ಆರ್ಕ್. ಇದು ಸುಮಾರು 405 ಕಿಲೋಮೀಟರ್ ಉದ್ದದ ಮಂಗೋಲಿಯನ್ ಬಾರ್ಡರ್. ಆಶ್ಚರ್ಯವೇನೆಂದ್ರೆ ಈ ಗೋಡೆ ಚೀನಾದ ಮಹಾಗೋಡೆಯಂತೆ ಆಕಾಶವನ್ನ ಚುಂಬಿಸುವ ಒಂದು ಬೃಹತ್ ಕೋಟೆಯಲ್ಲ, ಬದಲಿಗೆ ಒಂದು ಆಳವಿಲ್ಲದ ಕಂದಕ ಮತ್ತು ಮಣ್ಣಿನ ದಿಬ್ಬ ಮಾತ್ರ. ಈ ಅನ್ವೇಷಣೆಯೇ ಇತಿಹಾಸದ ಬಗ್ಗೆ ನಾವಂದುಕೊಂಡಿದ್ದ ಎಲ್ಲಾ ಕಲ್ಪನೆಗಳನ್ನ ತಲೆ ಕೆಳಗು ಮಾಡಿದೆ. ದಂತಕಥೆಗಳ ಪ್ರಕಾರ ಇಂತಹ ಬೃಹತ್ ಗೋಡೆಗಳನ್ನ ಸಾಮಾನ್ಯವಾಗಿ ಕಟ್ತಾ ಇದ್ದದ್ದು ವೈರಿಗಳ ದಾಳಿಗಳನ್ನ ತಡೆಯೋದಕ್ಕಾಗಿ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನಂದ್ರೆ ಈ ಗೋಡೆಯ ಉದ್ದೇಶ ಮೋಸ್ಟ್ಲಿ ಯುದ್ಧ ಆಗಿರ್ಲಿಲ್ಲ. ಪುರಾತತ್ವ ಶಾಸ್ತ್ರದ ಪ್ರಕಾರ ಈ ಗೋಡೆ ನಿರ್ಮಾಣದ ಹಿಂದಿನ ಉದ್ದೇಶವೇ ಬೇರೆಯದ್ದೇ ಇತ್ತು. ಬಹುಶಃ ಇದೊಂದು ಚೆಕ್ ಪೋಸ್ಟ್ ಆಗಿತ್ತೋ ಏನೋ. ಅಂದ್ರೆ ಪ್ರವಾಸಿಗರು ಮತ್ತು ವ್ಯಾಪಾರಿಗಳನ್ನ ನಿರ್ದಿಷ್ಟ ಗೇಟ್ಗಳ ಮೂಲಕ ಸಾಗುವಂತೆ ಮಾಡೋದಕ್ಕಾಗಿ ಕಟ್ಟಿದ್ದ ಗೋಡೆ ಇದು. ಇದಕ್ಕೆ ಸಾಕ್ಷಿ ಈ ಚೆಕ್ ಪೋಸ್ಟ್ಗಳ ಸಮೀಪದಲ್ಲಿರೋ ಸೈನಿಕರ ಠಾಣೆಗಳು. ಗಡಿ ಭಾಗದಲ್ಲಿ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಡೋದಕ್ಕಾಗಿ ಬಹಳ ಉಪಯೋಗ ಆಗ್ತಿದ್ದಂತಹ ರಚನೆ ಇದು. ಹಾಗಾಗಿ ಈ ಗೋಡೆ ಕೇವಲ ಯುದ್ಧದ ಸಾಧನವಾಗಿರಲಿಲ್ಲ, ಬದಲಿಗೆ ಅದು ಆಡಳಿತ, ವ್ಯಾಪಾರ ಮತ್ತು ಸಾಮ್ರಾಜ್ಯದ ಗಡಿ ಪ್ರದೇಶಗಳನ್ನ ನಿರ್ವಹಿಸುವುದಕ್ಕೆ ರಾಜರು ಬಳಸ್ತಾ ಇದ್ದ ಒಂದು ಪ್ರಮುಖ ಆಡಳಿತಾತ್ಮಕ ಸಾಧನವಾಗಿತ್ತು. ತೆರಿಗೆ ಸಂಗ್ರಹಿಸೋದು, ಜನರು ದನಕರುಗಳ ಚಲನವಲನ ನಿಯಂತ್ರಿಸೋದು ಇದರ ಮುಖ್ಯ ಉದ್ದೇಶ. ಅಂದಮೇಲೆ ಸಹಜವಾಗಿಯೇ ನಾವು ಈ ಗೋಡೆಯೇ ಒಂದು ಗಡಿಯ ಗುರುತು ಅಂತಲೂ ಅಂದ್ಕೋಬಹುದು. ಮಂಗೋಲಿಯಾದ ಈ ಮಣ್ಣಿನ ಮತ್ತು ಕಂದಕದ ಗೋಡೆ ಪ್ರಾಚೀನ ಗಡಿ ವ್ಯವಸ್ಥೆಗಳ ರಹಸ್ಯ ಉದ್ದೇಶಗಳನ್ನ ಬಯಲು ಮಾಡಿದೆ. ದಿ ವಾಲ್ ಎಂಬ ಹೆಸರಿನ ಈ ಮಂಗೋಲಿಯನ್, ಇಸ್ರೇಲಿ, ಅಮೆರಿಕನ್ ಸಂಶೋಧನಾ ತಂಡ ಈ ಅದೃಶ್ಯ ಗೋಡೆಯ ಇನ್ನೂ ಅನೇಕ ವಿಭಾಗಗಳನ್ನ ಅಧ್ಯಯನ ಮಾಡಬೇಕಾಗಿದೆ. ಬಟ್ ಇದುವರೆಗೂ ಸಿಕ್ಕಿರೋ ಮಾಹಿತಿ ರೋಮಾಂಚನಕಾರಿಯಾಗಿದೆ, ಕುತೂಹಲ ಹೆಚ್ಚಿಸೋ ಹಾಗಿದೆ. ಸದ್ಯದಲ್ಲೇ ಇದರ ಪೂರ್ಣ ಚಿತ್ರಣ ಸಿಗೋ ಎಲ್ಲಾ ಲಕ್ಷಣಗಳು ಇರೋದಂತೂ ನಿಜ. ಈ ಮಧ್ಯಕಾಲೀನ ಗೋಡೆ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಇತಿಹಾಸದ ಇನ್ನಷ್ಟು ವಿಸ್ಮಯಗಳ ಬಗ್ಗೆ ಆಗಾಗ ತಿಳ್ಕೊಳ್ತಾ ಇರೋದಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.